ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಈ SSC ಬಟ್ಟಂದು ಮೋಸ್ಟ್ ಪ್ರಾಬ್ಲಿ ನಾನು ಸೆಕೆಂಡ್ರಿ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇನೆ. ಸೊ ಇವತ್ತು ನನ್ನ ಫ್ರೆಂಡ್ದು ಒಂದು ಪಾರ್ಸಲ್. ಯೂಶಲ್ ಆಗಿ ನಿಮಗೆ ಗೊತ್ತಲ್ಲ, ನಾನು ಅನ್ಬಾಕ್ಸಿಂಗ್ ವಿಡಿಯೋ ಎಲ್ಲ ಮಾಡ್ತಾ ಇರ್ತೀನಲ್ವಾ. ಅನ್ಬಾಕ್ಸಿಂಗ್ ವಿಡಿಯೋದಲ್ಲಿ ನಾನು ಮಾಡಿರೋ ಅರ್ಧಕ್ಕರ್ಧ ಅನ್ಬಾಕ್ಸಿಂಗ್ ವಿಡಿಯೋ ಎಲ್ಲ ಫ್ರೆಂಡ್ ಐಟಮ್ಸೇ. ಹಾಗೆಯೇ ಇವತ್ತು ಕೂಡ ನನ್ನ ಫ್ರೆಂಡ್ದು ಇನ್ನೊಂದು ಐಟಮ್ ಬಂದಿದೆ ಮನೆಗೆ. ಅದೇನು ಐಟಮು ಅಂತ ಹೋಗಿ ನೋಡೋಣ, ಓಪನ್ ಮಾಡೋಣ, ಎಂಜಾಯ್ ಮಾಡೋಣ. ಇದು ನನ್ನ ಸೆಕೆಂಡ್ರಿ ಚಾನಲ್. ಆ್ಯಕ್ಚುಲಿ ನಾನು ಸುಮಾರು ದಿನದಿಂದ ಡೈಲಿ ವ್ಲಾಗಿಂಗ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಬಟ್ ಡೈಲಿ ವ್ಲಾಗಿಂಗ್ ಮಾಡೋದು ಹೇಗೆ, ಏನು ಎತ್ತ ಅಂತ ಇನ್ನೂ ಗೊತ್ತಿಲ್ಲ. ಆ್ಯಕ್ಚುಲಿ ಡೈಲಿ ವ್ಲಾಗಿಂಗ್ ಮಾಡಿದ್ರೆ ಏನು ನನ್ನ ಹತ್ರ ಅಷ್ಟೊಂದು ಕಂಟೆಂಟ್ ಇಲ್ಲ. ಬಟ್ ಒಂದು ಐಡಿಯಾ ಇದೆ, ಡೈಲಿ ವ್ಲಾಗಿಂಗ್ ಜೊತೆಗೇನೆ ಇನ್ಫಾರ್ಮೇಟಿವ್ ವೀಡಿಯೋಸ್. ಫಾರ್ ಎಕ್ಸಾಂಪಲ್, ಈಗ ಶ್ರೀಲಂಕಾದಲ್ಲಿ ಕ್ರೈಸಿಸ್ ಆಗ್ತಿದೆ, ಏನಕ್ಕೆ ಆಗ್ತಿದೆ, ಹೇಗೆ ಅನ್ನೋದನ್ನು ಡೈಲಿ ವ್ಲಾಗ್ನಲ್ಲಿ ಇನ್ಕಾರ್ಪೊರೇಟ್ ಮಾಡಿ ಅಪ್ಲೋಡ್ ಮಾಡೋಣ, ಡೈಲಿ ಒಂದೊಂದು ವೀಡಿಯೋಸ್ನ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೋಸ್ಟ್ ಪ್ರಾಬ್ಲಿ ನಾನು ನಂದು ಸೆಕೆಂಡ್ರಿ ಚಾನಲ್ ಅಲ್ಲಿ, ಸೆಕೆಂಡ್ ಚಾನಲ್ YBhatt ಲೈವ್ ಅಂತ ಇದೆ ಅಲ್ವಾ, ಅದರಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗಾಗುತ್ತೆ ಏನು ಅಂತ ಗೊತ್ತಿಲ್ಲ, ನೋಡೋಣ. ನಿಮ್ಮ ಸಪೋರ್ಟ್ ಇದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡ್ತಾ ಇರಿ. ಇಲ್ಲಾಂದ್ರೆ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಡೋಣ. ಸೊ ಆ ಪ್ಯಾಕೇಜ್ ಏನಿದೆ, ಹೇಗಿದೆ ನಾನು ನಿಮಗೆ ತೋರಿಸ್ತೀನಿ. ಇಬ್ಬರು ಒಟ್ಟಿಗೆ ನೋಡೋಣ. ನಮ್ಮ ಮನೆ ಹೋಮ್ ಟೂರು ಆಗಿಬಿಡುತ್ತೆ ಇದು ಅನಿಸುತ್ತೆ, ನಾನು ಇಲ್ಲಿ ಹೋಗಿ ಎತ್ಕೊಂಬರೋ ಅಷ್ಟರಲ್ಲಿ. ಸೊ ಇಲ್ಲಿ ಸ್ವಲ್ಪ ಮೆಸ್ ಇದೆ, ಇದನ್ನೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರಿ. ಎಷ್ಟು ದೊಡ್ಡ ಪ್ಯಾಕೇಜ್ ಇದೆ ನೋಡಿ. ಇದು ಒಂದು ನಿಮಿಷ ಅಲ್ಲಿ ಹಾಕ್ತೀನಿ ತಡೀರಿ. ಓಕೆ, ಕೂಲ್. ಆ್ಯಕ್ಚುಲಿ ಅವನು ಆರ್ಡ್ರ್ ಮಾಡಿದ್ದು ಫ್ಲಿಪ್ಕಾರ್ಟಲ್ಲಿ. ಅಯ್ಯಯ್ಯೋ, ನಾನು ಫ್ಲಿಪ್ಕಾರ್ಟ್ ಓಪನ್ ಮಾಡಿ ನೋಡಿದೆ, ಇನ್ನು 11th ಇದೆ, ಡೆಲಿವರಿ 11th ಅಂತ ಬರ್ತಾಯಿತ್ತು. ಸೊ ನಾನು ಹತ್ರ ಕೇಳಿದೆ, 11th ಅಂತ ಇದೆಯಲ್ಲೋ, ಆದರೂ ಏನು ಇವತ್ತೇ ಬಂದುಬಿಟ್ಟಿದೆ, ಇವತ್ತು ಇನ್ನೂ ಡೇಟ್ ಎಷ್ಟು 5th ಅಷ್ಟೇ ಅಂತ. ಸೊ ಹೌದು, ನಾನು ನೋಡಿದೆ. ಬಟ್ ಪ್ಯಾಕೇಜ್ ಹೇಗಿದೆ, ದೊಡ್ಡದಾಗಿದೆಯಾ ಚಿಕ್ಕದಾಗಿದೆಯಾ ಅಂತ ಕೇಳಿದ. ಇಷ್ಟು ದೊಡ್ಡದಿದೆ ಚೀಲ ಅಂತ ತೋರಿಸ್ದೆ, ಹೇಳಿದೆ ಅವನಿಗೆ. ಇನ್ನು ಫೋಟೋ ಕಳಿಸಿಲ್ಲ, ಅವನಿಗೆ ಕಳಿಸ್ಬೇಕು. ಅದು ಒಂದ್ಸಲ ಓಪನ್ ಮಾಡಿ ನೋಡು. ಅವನೇನು ಹೇಳಲ್ಲ, ಫಸ್ಟೇ ಓಪನ್ ಮಾಡಬೇಕಿತ್ತು. ನಾನು ಯಾವಾಗಲೂ ಓಪನ್ ಮಾಡಿ ನೋಡು ಅಂತ ಹೇಳ್ತಿರ್ತಾನೆ, ಬಟ್ ನಾನು ಓಪನ್ ಮಾಡಿರಲಿಲ್ಲ. ಸೊ ನಿಮ್ಮ ಜೊತೆಗೆ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸ್ಟಾರ್ಟ್ ದ ಅನ್ಬಾಕ್ಸಿಂಗ್. ಓಕೆ, ವಿ ಆರ್ ರೆಡಿ ಫಾರ್ ಅನ್ಬಾಕ್ಸಿಂಗ್. ನನ್ನ ಹತ್ರ ಟ್ರೈಪಾಡ್ ಇಲ್ಲ, ಸೊ ಹೇಗೋ ಅಡ್ಜಸ್ಟ್ ಮಾಡಿ ಅಲ್ಲಿ ಕ್ಯಾಮ್ರಾ ಇಟ್ಟಿದ್ದೀನಿ. ಹೋಪ್ಫುಲಿ ನನ್ನ ವಾಯ್ಸ್ ಕೂಡ ಕೇಳಿಸ್ತಾ ಇರುತ್ತೆ, ನನ್ನ ಬಾಕ್ಸಿಂಗ್ ಕರೆಕ್ಟಾಗಿ ಆಗುತ್ತೆ. ಇಲ್ಲ, ಇಷ್ಟು ದೊಡ್ಡದಿದೆ. ಓಕೆ, ಭಾರ ಇಲ್ಲ, ಐ ಕ್ಯಾನ್ ಸ್ಟ್ಯಾಂಡ್ ಸ್ಟ್ರೈಟ್. So let's open. Bean bag amount ಎಷ್ಟು ಅಂತೆಲ್ಲ ಆಮೇಲೆ ಹೇಳ್ತೀನಿ. ಫಸ್ಟ್ ಓಪನ್ ಮಾಡೋಣ. Bean bag is good, ಚೆನ್ನಾಗಿದೆ. ಆ್ಯಕ್ಚುಲಿ ಏನು ಗೊತ್ತಾ, ಹೇಳ್ತೀನಿ ನೋಡಿ. ನಾವಿದಿನ್ನೂ ಸ್ವಲ್ಪ ಕೂತು ನಮ್ಮ ಪೊಸಿಷನ್ಗೆ ಅಡ್ಜಸ್ಟ್ ಆಗಬೇಕು. ಅಡ್ಜಸ್ಟ್ ಆದಮೇಲೆ ಅದು ಇನ್ನೂ ಖುಷಿ ಆಗುತ್ತೆ ಅನಿಸುತ್ತೆ, ಮೋಸ್ಟ್ ಪ್ರಾಬಬ್ಲಿ. ಆ್ಯಂಡ್ ಗಾಯ್ಸ್, ಓವರಾಲ್ ಆಗಿ ಈ ಬೀನ್ ಬ್ಯಾಗ್ ತುಂಬ ಚೆನ್ನಾಗಿದೆ. ಇದು XXL ಬೀನ್ ಬ್ಯಾಗ್. ಇದ್ರ ಬಗ್ಗೆ ಇಲ್ಲಿದೆ ನೋಡಿ, ಬಿಲ್ಲಲ್ಲಿದೆ. XXL ಡಿಜಿಟಲ್ ಪ್ರಿಂಟೆಡ್ ಟಿಯರ್ ಡ್ರಾಪ್ ಬೀನ್ ಬ್ಯಾಗು. ಡಿಸ್ಕ್ರಿಪ್ಷನ್ನು ಕಾಸ್ಟು 2564. ಇವನಿಗೆ ಡಿಸ್ಕೌಂಟ್ ಎಲ್ಲ ಆಗಿ 2200 ಸಿಕ್ಕಿದೆ. ಓವರಾಲ್ ಆಗಿ ಬೀನ್ ಬ್ಯಾಗ್ ಚೆನ್ನಾಗಿದೆ. ನಾನು ಒಂದೆರಡು ಸತಿ ಕೂತು ನೋಡಿದೆ. ಸೊ XXL, ಅದೇ ನಾನು ಸ್ವಲ್ಪ ದಪ್ಪ ಇದ್ದೀನಿ ಅನ್ಸುತ್ತೆ. ಸೊ ನನ್ನ ಸೈಜ್ಗೆ ಇನ್ನೂ ಅಡ್ಜಸ್ಟ್ ಆಗಿಲ್ಲ ಅದು. ಆ್ಯಕ್ಚುಲಿ ನಾನು ಆಗಲೇ ಹೇಳಿದ ಪ್ರಕಾರ ಇದು ಮೋಸ್ಟ್ಲಿ ನಾವು ಕೂತು ನಮ್ಮ ಬಾಡಿ ಶೇಪ್ಗೆ ಕರೆಕ್ಟಾಗಿ ಅಡ್ಜಸ್ಟ್ ಆದರೆ ಆಮೇಲಿಂದ ಇದು ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಯಾಕಂದರೆ ನಾನು ಚಿಕ್ಕ ವಯಸ್ಸನ್ನು ಅಥವಾ ಸುಮಾರು ವರ್ಷದ ಮುಂಚೆ ಯಾರ್ದು ಮನೇಲಿ ಸಂವೇರ್ ಬೀನ್ ಬ್ಯಾಗಲ್ಲಿ ಕೂತಿದ್ದೆ. ಸೊ ಸಕ್ಕತ್ತ ಖುಷಿ ಅನಿಸಿತ್ತು ಅವಾಗ. ಮೋಸ್ಟ್ಲಿ ಅವಾಗ ನಾನು ಸಣ್ಣಕ್ಕಿದ್ದೆ ಅನಿಸುತ್ತೆ. ಸೊ ದಿಸ್ ಈಸ್ ಗುಡ್. ನನ್ನ ಫ್ರೆಂಡ್ಗೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಸೊ ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಅಂದ್ಕೊಂಡು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದೊಂದೇ, ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ, ಈ ವಿಡಿಯೋನ ಲೈಕ್ ಮಾಡಿ.
ಈ ವಿಡಿಯೋ ಚೆನ್ನಾಗಿ ಬಂದಿದೆ. ಮೋಸ್ಟ್ ಪ್ರಾಬ್ಲಿ ನಾನು ಇದು YBhattಲ್ಲಿ ಅಪ್ಲೋಡ್ ಮಾಡ್ತೀನ, YBhatt ಲೈವಲ್ಲಿ ಅಪ್ಲೋಡ್ ಮಾಡ್ತೀನ ಗೊತ್ತಿಲ್ಲ. ಅಕಸ್ಮಾತ್ ನಾನು YBhatt ಲೈವಲ್ಲಿ ಅಪ್ಲೋಡ್ ಮಾಡಿದ್ರೂ ಸಪೋರ್ಟ್ ಮಾಡಿ. ಇದಕ್ಕೆ ತುಂಬ ಹೃದಯ ಧನ್ಯವಾದಗಳು. ನೀವು ಈ ವಿಡಿಯೋನ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ಈ ಚಾನಲ್ಗೆ ಚಂದಾದಾರರಾಗಿ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ಮುಂದೆ ಒಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಶುಭರಾತ್ರಿ.